ಹಾಸನ ಜಿಲ್ಲೆ ಅರಸೀಕೆರೆ ನಗರದ ಹೊರವಲಯದಲ್ಲಿ ಇರುವ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನವರಾತ್ರಿ ಹಬ್ಬದ ವಿಶೇಷವಾಗಿ ಹಾಗೂ ಲೋಕ ಕಲ್ಯಾಣಾರ್ಥಕವಾಗಿ ಶ್ರೀ ಚಂಡಿಕಾ ಹೋಮವನ್ನು ಶ್ರದ್ಧಾ ಭಕ್ತಿಯಿಂದ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಮುಂಜಾನೆಯಿಂದ ಶ್ರೀ ಶನೀಶ್ವರ ಸ್ವಾಮಿಯವರಿಗೆ ತೈಲಾಭಿಷೇಕ, ಫಲಪಂಚಾಭಿಷೇಕ, ಸರ್ವ ಅಲಂಕಾರ ಸೇವೆ, ಪುಷ್ಪಾಲಂಕಾರದ ಸಮೇತ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ನೂರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಇನ್ನು ಬಂದಂತಹ ಭಕ್ತಾದಿಗಳಿಗೆ ದೇವಾಲಯದ ವತಿಯಿಂದ ಅನ್ನದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ದೇವಾಲಯದ ಪ್ರಧಾನ ಅರ್ಚಕರಾದ ಮುರಳಿ ಮಂದಾರ್ತಿ ಅವರು ಮಾತನಾಡಿ, ನವರಾತ್ರಿಯ ವಿಶೇಷವಾಗಿ ಪ್ರತಿನಿತ್ಯ ಶ್ರೀ ಸ್ವಾಮಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗುತ್ತೆ. ದೇವಾಲಯದಲ್ಲಿ ದಿನನಿತ್ಯ ಹೋಮ ಹವನ ನಡೆಯುತ್ತಿದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಮನವಿ ಮಾಡಿದರು. ಶನಿವಾರದಂದು ಚಂಡಿಕಾ ಹೋಮ ಶ್ರೀಸ್ವಾಮಿಯವರಿಗೆ ವಿಶೇಷವಾಗಿ ತೈಲಾಭಿಷೇಕ, ಫಲಪಂಚಾಭಿಷೇಕ ಹಾಗೂ ಸರ್ವಾಲಂಕಾರ ಸೇವೆಯನ್ನು ಈ ದಿನ ಮಾಡಿದ್ದೇವೆ. ಯಾಕಂದರೆ ನವರಾತ್ರಿಯ 7ನೇ ದಿವಸ ಇವತ್ತು. ಯಾಕಂದರೆ ಅಮಾಸೆಯಿಂದ ಶುರು ಮಾಡಿದ್ದೇವೆ. ಪ್ರತಿನಿತ್ಯ ಚಂಡಿಕಾ ಹೋಮ, ಸ್ವಾಮಿಯವರಿಗೆ ತೈಲಾಭಿಷೇಕ, ಫಲಪಂಚಾಭಿಷೇಕ ಹಾಗೆ ಪುಷ್ಪಾಲಂಕಾರವನ್ನು ಪ್ರತಿನಿತ್ಯ ಮಾಡ್ತಾಯಿದ್ದೇವೆ. ಇವತ್ತು 7ನೇ ದಿವಸಕ್ಕೆ ನಾವು ಪರಿಸಮಾಪ್ತಿಯನ್ನು ಮಾಡ್ತೇವೆ. ಬಂದಂಥ ಎಲ್ಲ ಆಸ್ತಿಕ ಭಕ್ತ ಮಹಾಶಯರಿಗೆ ಆ ಚಂಡಿಕಾ ಪರಮೇಶ್ವರಿ, ಶ್ರೀ ಲಲಿತಾ ಪರಮೇಶ್ವರಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಹಾಗೆ ಕ್ಷೇತ್ರ ಅಧಿದೇವತೆಯಾದಂತಹ ಜ್ಯೇಷ್ಠಾಪತ್ಯ ಸಮೇತ ಶನೇಶ್ವರ ಸ್ವಾಮಿ ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ. ವಿಶೇಷವಾಗಿ ಮಳೆ ಬೆಳೆ ಚೆನ್ನಾಗಾಗಲಿ, ಎಲ್ಲರಿಗೂ ಆರೋಗ್ಯ ಭಗವಂತ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀವಿ.